ಹೊಸಪೇಟೆ ಶಾಸಕ ಆನಂದ್ ಸಿಂಗ್ಗೆ ಚಿಕಿತ್ಸೆ ಇನ್ನು ಮುಂದುವರೆದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆನಂದ್ ಸಿಂಗ್ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಮಗ ಸಿದ್ಧಾರ್ಥ್ ಮಾಹಿತಿ ನೀಡಿದ್ದಾರೆ. ಬಲಗಣ್ಣಿನ ಎಡಭಾಗದಲ್ಲಿ ಪೆಟ್ಟು ಬಿದ್ದಿದೆ, ಹೊಟ್ಟೆ ಭಾಗದಲ್ಲೂ ಏಟು ಬಿದ್ದಿದೆ, ಎದೆ ಭಾಗದಲ್ಲಿ ನೋವಿರುವುದರಿಂದ ಉಸಿರಾಟಕ್ಕೆ ತೊಂದರೆಯಾಗ್ತಾ ಇದೆ. ಆನಂದ್ ಸಿಂಗ್ ಎದೆ ಭಾಗದ ಮೂಳೆಯು ಮುರಿದಿದೆ. ಉಸಿರಾಟ ಸಂದರ್ಭದಲ್ಲಿ ಕೆಮ್ಮು ಬಂದು ಮತ್ತಷ್ಟು ಕಷ್ಟ ಆಗ್ತಿದೆ. ಇನ್ನು 4-5 ದಿನ ಚಿಕಿತ್ಸೆ ಮುಂದುವರಿಯುತ್ತೆ ಅಂತ ಆನಂದ್ ಸಿಂಗ್ ಅವರ ಸದ್ಯದ ಆರೋಗ್ಯ ಸ್ಥಿತಿಗತಿಯ ಬಗ್ಗೆ ಮಗ ಸಿದ್ಧಾರ್ಥ್ ಮಾಹಿತಿಯನ್ನ ನೀಡಿದ್ದಾರೆ. ಬಲಗಣ್ಣಿನ ಎಡಭಾಗದಲ್ಲಿ ಪೆಟ್ಟು ಬಿದ್ದಿದೆ, ಹಾಗೆ ಎದೆಯ ಮೂಳೆ ಮುರಿದಿದೆ, ಹಾಗಾಗಿ ಉಸಿರಾಟಕ್ಕೆ ತೊಂದರೆಯಾಗ್ತಾ ಇದೆ. ಹೊಟ್ಟೆ ಭಾಗದಲ್ಲೂ ಕೂಡ ಪೆಟ್ಟು ಬಿದ್ದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಅವರ ಸದ್ಯದ ಸ್ಥಿತಿಗತಿ ಹೇಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಸಿದ್ಧಾರ್ಥ್ ಮಾಹಿತಿಯನ್ನ ನೀಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಮತ್ತು ಆನಂದ್ ಸಿಂಗ್ ನಡುವಿನ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಆನಂದ್ ಸಿಂಗ್ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಹಲ್ಲೆಯಲ್ಲಿ ಆನಂದ್ ಸಿಂಗ್ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಎಲ್ಲ ಜನತೆಗೆ ನಮಸ್ಕಾರ. ನಾನು ಆನಂದ್ ಸಿಂಗ್ ಅವ್ರ ಮಗ. ಇವತ್ತು ನಾನು ಅವರ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 3 ದಿನದಿಂದ ಅವರು ಬೆಡ್ ರೆಸ್ಟ್ನಲ್ಲೇ ಇದ್ದಾರೆ. 3 ದಿನದಿಂದ ಬರೀ ಫ್ಲೂಯಿಡ್ಸ್ನಲ್ಲೇ ಇದ್ದಾರೆ. ಬಲಗಣ್ಣಿನ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಮತ್ತು ಎದೆಯ ಕೆಳಗಿನ ಭಾಗದಲ್ಲೂ ಸ್ವಲ್ಪ 2 ರಿಬ್ಸು ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಡಾಕ್ಟರ್ಸ್ ಅದೇ ಸ್ವಲ್ಪ ಕಣ್ಣಿನ ಭಾಗದಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ನಿರ್ಧಾರ ತಗೋಬೇಕು ಅಂತ ಹೇಳ್ತಿದ್ದಾರೆ. ಒಂದು 4-5 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಂತ ಡಾಕ್ಟರ್ಸ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಸ್ವಲ್ಪ ನಡಿಲಿಕ್ಕೆ ಪ್ರಯತ್ನ ಮಾಡಿದರು, ಆದರೆ ಸಪೋರ್ಟ್ ಜೊತೆ ನಡೀತಾ ಇದ್ದಾರೆ. ನಡೆದ್ರೆ ಮತ್ತು ಕುಂತಿದ್ರೆ ಅವರಿಗೆ ಸ್ವಲ್ಪ ಗಿಡಿನೆಸ್ಸು, ವಾಮಿಟಿಂಗ್ ಸೆನ್ಸೇಷನ್ನು ಅವೆಲ್ಲ ಇದೆ. ಸ್ಪೀಡಿ ರಿಕವರಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸರ್, ಈಗ ನಿನ್ನೆ ರಾತ್ರಿಯಿಂದ ಸಡನ್ ಆಗಿ ಉಸಿರಾಟದಲ್ಲಿ ತೊಂದರೆ ಆಗಿದೆ ಆನಂದ್ ಸಿಂಗ್ ಅವರಿಗೆ. ಹಾಗಾಗಿ 2 ದಿನಗಳ ಕಾಲ ಯಾರನ್ನೂ ಕೂಡ ಒಳಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹೌದು, ಅವರಿಗೆ ಕೆಮ್ಮಿದಾಗ, ಸ್ನೀಸ್ ಮಾಡಿದಾಗ, ಡೀಪ್ ಬ್ರೆತ್ ತಗೊಂಡಾಗ ಸ್ವಲ್ಪ ಎದೆ ಕೆಳಗಿನ ಭಾಗದಲ್ಲಿ ನೋವಾಗುತ್ತೆ. ಅದಕ್ಕೆ ಸ್ವಲ್ಪ ಅವರಿಗೆ ಡಿಸ್ಕಂಫರ್ಟ್ ಇದೆ. ಸರ್, ಈಗ ಇಷ್ಟು 4 ದಿನ ಆಯಿತು, 2 ದಿನ ಆಗಿ FIR ಆಗಿ 2 ದಿನ ಆಯಿತು, ಇದುವರೆಗೂ ಕೂಡ ಪೊಲೀಸರು ಕ್ರಮ ತಗೊಳ್ತಾ ಇಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಸರ್. ಅವ್ರ ಹೆಲ್ತ್ ಬಗ್ಗೆ ಕೇಳಿದ್ರೆ ನಾನು ಅಲ್ಲ ಸರ್, ಒಬ್ಬ ಮಗಾಗಿ ನಿಮಗೂ ಒಂದು ತನಿಖೆ ನಡೀಬೇಕು. ತಂದೆ ಆ ಥರ ಹೊಡೆದಿದ್ದಾರೆ ಅಲ್ವಾ, ಅವರು MLA ಆಗಿ ತನಿಖೆ ನಡೀತಾ ಇದೆ ಅಲ್ಲ ಸರ್. ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ದ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಅಷ್ಟೇ. ಗಣೇಶ್ ಫ್ಯಾಮಿಲಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾರಾದರೂ ಆಗಲಿ, ಇದುವರೆಗೂ ಯಾರಾದ್ರು ಬಂದು ನಿಮ್ಮನ್ನ ಮೀಟ್ ಮಾಡೋದಾಗಲಿ, ಮಾತಾಡೋದಾಗಲಿ, ಯಾವ ಥರ ಇದು ಮಾಡ್ತೀವಿ? ಬಂದರೆ ಒಂದು ವೇಳೆ ಯಾರಾದರೂ ಬಂದರೆ ರಾಜಸಂಧಾನಕ್ಕೆ ಆ ಥರ ಬಂದಾದ್ಮೇಲೆ ನೋಡೋಣ ಸರ್. ದಯವಿಟ್ಟು ಗಣೇಶ್ ನಿನ್ನೆ ಮಾತಾಡುವಾಗ ಏನೂ ಆಗಿಲ್ಲ ಅಂತದ್ದು ಎಲ್ಲ ಮಾಧ್ಯಮಗಳ ಸೃಷ್ಟಿ. ಸರ್, ಅವ್ರ ಆರೋಗ್ಯದ ವಿಷಯದಲ್ಲಿ ತಾವು ಏನಾದರೂ ಕೇಳಿದ್ರೆ ಆರೋಗ್ಯ ವಿಚಾರವಾಗಿ ಏನೂ ಆಗಿಲ್ಲ, ಅಣ್ಣನಿಗೆ ಏನೂ ಆಗಿಲ್ಲ ಹಾಗೆ ಅಂತ ಹೇಳಿದರು. ಅದ್ರ ಬಗ್ಗೆ ಅದು ಅವ್ರಿಗೆ ಗೊತ್ತಿರೋದು ಸರ್, ಅವ್ರಿಗೆ ಗೊತ್ತಿರೋದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್.